ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. SRV ಫ್ಯಾಮಿಲಿಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬನ್ನಿ, ಹಾಗಾದರೆ ನಾವಿವತ್ತು ಮಾಡೋ ರೆಸಿಪಿ ಚಪಾತಿಗೆ, ಅನ್ನ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಿದ್ದೀನಿ. 2-3 ಚಿಕ್ಕ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ 4-5 ಹೊಟ್ಟೆ ಮೆಣಸಿಕಾಯಿ ತಗೊಂಡು ಅದನ್ನು ಸಹ ಚಿಕ್ಕದಾಗಿ ಹೆಚ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಫ್ರೈ ಆದಮೇಲೆ 2 ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಈ ಸಮಯದಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ನಾನೊಂದು ಅರ್ಧ kg ಆಗೋಷ್ಟು ಬದನೆಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಬದನೆಕಾಯಿನ ಇವಾಗ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನೀರನ್ನ ಯೂಸ್ ಮಾಡಬಾರ್ದು, ಬದನೆಕಾಯಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು. ಈ ಸಮಯದಲ್ಲಿ ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ನಂತರ 2-3 ಸ್ಪೂನ್ ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಕಲ್ಲುಪ್ಪನ್ನು ಸಹ ಯೂಸ್ ಮಾಡ್ಕೊಬೋದು. ನಂತರ ಇದಕ್ಕೆ 1 ಬಟ್ಲು ತೆಂಗಿನಕಾಯಿ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಸಹ ಎಣ್ಣೆಯಲ್ಲಿ 3/4% ಬೆಂದ ನಂತರ ಇದಕ್ಕೆ 1.5 ಸ್ಪೂನ್ ಖಾರದ ಪುಡಿ. ಇಲ್ಲಿ ಖಾರದ ಪುಡಿ ಕಮ್ಮಿ ಬೆಳೆಸಿ, ಫಸ್ಟಿಗೆ ನಾವು ಮೆಣಸಿನ್ಕಾಯಿ ಬಳಸಿದ್ದೀವಿ. ನಂತರ 1.5 ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನ್ ಕುರ್ಷಿನಿ ಪುಡಿ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಬೇಕಾದಂತಹ ಬದನೆಕಾಯಿ ಪಲ್ಯ ರೆಡಿಯಾಗುತ್ತೆ. ಮಾಡೋದಕ್ಕೆ ತುಂಬ ಈಸಿ, ಸಿಂಪಲ್, ಆದರೆ ಅನ್ನ ಸಾಂಬಾರಿಗೆ, ಚಪಾತಿಗೆ, ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ. ಓಕೆ ಫ್ರೆಂಡ್ಸ್, ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬಂದ್ರಲ್ಲ. ನೀವು ಮನೇಲೊಮ್ಮೆ ಟ್ರೈ ಮಾಡಿ. ಕೇವಲ 5-10 ನಿಮಿಷದೊಳಗೆ ಬದನೆಕಾಯಿ ಪಲ್ಯನ ಮಾಡಿ ಮುಗಿಸ್ಬೋದು. ತುಂಬ ರುಚಿಯಾಗಿರುತ್ತೆ. ಇನ್ನು ನಮ್ಮ ಹೆಚ್ಚಿನ ವಿಡಿಯೋಗೋಸ್ಕರ SRV ಚಾನಲ್ನ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.